ನೋಡಿ, ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಹಾಗಾದ್ರೆ ಮೊದಲ 14 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಮತದಾರ ಪ್ರಭುಗಳ ನಿರ್ಣಯಕ್ಕೆ ಇರುವಂತದ್ದು, ಇನ್ನೊಂದು 14 ಕ್ಷೇತ್ರದಲ್ಲಿ ಮತದಾರ ಪ್ರಭು ಏನು ಹೇಳ್ತಾರೆ, ಹೇಗಿದೆ ಗೊತ್ತಾ ಇವತ್ತಿನ ರಾಜ್ಯದ 28 ಕ್ಷೇತ್ರಗಳ ಚಿತ್ರಣ. 2ನೇ ಹಂತದ 14 ಕ್ಷೇತ್ರಗಳ ಸ್ಥಿತಿಗತಿ ಯಾವ ರೀತಿಯಾಗಿದೆ. ರಿಪಬ್ಲಿಕನದಲ್ಲಿ ಮತಪ್ರಭು ನಾಡಿ ಮಿಡಿತ, ಹಾಗೆ ಮತ ಮಿಡಿತ. ಇದು ಮೊದಲ ಹಂತದ ಎಲೆಕ್ಷನ್ ನಲ್ಲಿ ಪಿಕ್ಚರ್ ಕೂಡ ಚೇಂಜ್ ಆಗಿದೆ. ನಿನ್ನೆ ಇದ್ದ ಟ್ರೆಂಡ್ ಇವತ್ತು ಫುಲ್ ಉಲ್ಟಾ ಪುಲ್ಟಾ ಆಗಿದೆ. ಕಣ್ಣರಳಿಸುವಂತೆ ಮಾಡಿದೆ 14 ಕ್ಷೇತ್ರಗಳ ಟ್ರೆಂಡ್. ಬಿಜೆಪಿ ಮುಂದಿರುವಂತಹ ಆ ಕ್ಷೇತ್ರದಲ್ಲಿ ಕೈ ಮೆಗಾ ಲೀಡ್ ಅನ್ನ ಕೊಟ್ಟಿದೆ. ಕ್ಷಣ ಕ್ಷಣ ಮೈ ಕೊಡುವಿಕೊಂಡು ಮೇಲೆದ್ದ ಕಾಂಗ್ರೆಸ್ನ ಸೇನೆ ಭಾರಿ ಮುನ್ನಡೆಯಲ್ಲಿದ್ದ ಬಿಜೆಪಿಗೆ ಈಗ ಕೈ ಬಿಗ್ ಪಂಚ್ ಅನ್ನ ಕೊಟ್ಟಿದೆ. ಬಹಳ ಪ್ರಮುಖವಾಗಿ ಉತ್ತರದ 14 ಕ್ಷೇತ್ರ ಪೈಕಿ 6 ಕಡೆ ಮಾತ್ರ ಕಮಲ ಲೀಡ್ ಅನ್ನ ಕೊಟ್ಟಿರುವಂತದ್ದು. 5 ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಹಿಂದಿಕ್ಕಿದ್ರೆ ಕೈ ಕಲಿಗಳು ಹಾಗಾದ್ರೆ ಎನ್ನುವಂತ ಪ್ರಶ್ನೆ. ಈಗ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ 50-50 ಇದೆ ಇವತ್ತಿನ ಟ್ರೆಂಡ್. ದಿನೇ ದಿನೇ ಬಹಳ ಕುತೂಹಲವನ್ನ ಕೆರಳಿಸ್ಕೊಂಡು ಹೋಗ್ತಾ ಇರುವಂತ ಇವತ್ತಿನ ಟ್ರೆಂಡ್. ಮತ ಪ್ರಭುಗಳು ಏನ್ ಹೇಳ್ತಾರೆ ಹಾಗಾದ್ರೆ. ಇವತ್ತಿನ ಮೊದಲ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಬಾಗಲಕೋಟೆಯಿಂದ ಬಿಜೆಪಿಯಿಂದ ಪಿಸಿ ಗದ್ದಿಗೌಡರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಸಂಯುಕ್ತ ಪಾಟೀಲ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿ ಆಗಿದೆ. ಪಿಸಿ ಗದ್ದಿಗೌಡರ್ ಆಲ್ರೆಡಿ ಇವರು ಹಾಲಿ ಸಂಸದರು, ಹಾಗೆ ಹೊಸ ಮುಖ ಸಂಯುಕ್ತ ಪಾಟೀಲ್ ಅವರು ಬಾಗಲಕೋಟೆಯಿಂದ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು. 50% ಬಿಜೆಪಿ ಇದೆ, ಕಾಂಗ್ರೆಸ್ ಕೂಡ 50% ಇದೆ. ಸಮಬಲವನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಹಾಗೆ ಬಿಜೆಪಿ. ಹಾಗಾದ್ರೆ ನಿನ್ನೆಯ ಟ್ರೆಂಡ್ ಯಾವ ರೀತಿ ಆಗಿದೆ. ನಿನ್ನೆಯ ಟ್ರೆಂಡ್ 55 ಇದೆ, 55% ಬಿಜೆಪಿ ಇದೆ, ಕಾಂಗ್ರೆಸ್ 45 ಇದೆ. ಇವತ್ತು ನೋಡಿ, ಕಾಂಗ್ರೆಸ್ ಮುನ್ನೆಲೆಗೆ ಬಂದಿದೆ 5%, 50% ಜಾಸ್ತಿ ಬಂದಿದೆ. ಕಾರಣ ಸಂಯುಕ್ತ ಪಾಟೀಲ್ ಅವರು ಗ್ರಾಮಾಂತರ ಮಟ್ಟದಲ್ಲೂ ಕೂಡ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು 5% ಜಾಸ್ತಿ ಆಗಿದೆ. ಆದ್ರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಸಮಬಲವನ್ನ ಕಾಯ್ದುಕೊಂಡಿರುವಂತದ್ದು. ಎರಡೂ ಕೂಡ ಕಾಂಗ್ರೆಸ್ ಹಾಗೆ ಬಿಜೆಪಿ ಸಮಬಲವನ್ನ ಕಾಯ್ದುಕೊಂಡಿದ್ದು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಹಾಗೆ ಬಿಜೆಪಿ 50-50 ಕಾಯ್ದುಕೊಂಡಿದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಬಾಗಲಕೋಟೆ ಕದನ ರಣರೋಚಕವಾಗಿದೆ. ಸಂಯುಕ್ತ ಪಾಟೀಲ್ ಸಕ್ಕರೆ ಖಾತೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಮಗಳು ಒಂದಿಷ್ಟು ರಾಜಕೀಯ ತಂತ್ರಗಾರಿಕೆಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯೂತ್ ಬೇರೆ, ಇದು ಕೂಡ ಅವರಿಗೆ ಒಂದಿಷ್ಟು ಹೆಲ್ಪ್ ಆಗಬಹುದು. ಇನ್ನೊಂದು ಕಡೆ ಹಾಲಿ ಸಂಸದರು ಗದ್ದಿಗೌಡರು ಕೂಡ ಹಾಲಿ ಸಂಸದರು, ಅವರು ಕೂಡ ಬಹಳ ಪೈಪೋಟಿಯನ್ನ ಕೊಡ್ತಾ ಇದ್ರೆ. ಇವತ್ತಿನ ಟ್ರೆಂಡ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎರಡೂ ಕೂಡ ಸಮಬಲವನ್ನ ಕಾಯ್ದುಕೊಂಡಿದೆ. ಬಿಜೆಪಿಯು ಸಮಬಲ, ಕಾಂಗ್ರೆಸ್ಸು ಸಮಬಲ. ನಿನ್ನೆ ಕಾಂಗ್ರೆಸ್ 5% ಇಳಿಕೆ ಆಗಿತ್ತು, ಇವತ್ತು ಕಾಂಗ್ರೆಸ್ 5% ಜಾಸ್ತಿ ಆಗಿದೆ, ಬಿಜೆಪಿ ಕಡಿಮೆ ಆಗಿದೆ. ಇವತ್ತಿನ ಸಮಬಲವನ್ನು ಕಾಯ್ದುಕೊಂಡಿದೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಹಾಗೆ. ನೆಕ್ಸ್ಟ್ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಬೆಳಗಾವಿ ಕ್ಷೇತ್ರ. ನೆಕ್ಸ್ಟ್ ಈಗ ಬೆಳಗಾವಿ ಕ್ಷೇತ್ರಕ್ಕೆ ಹೋಗೋಣ. ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಇಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ರಿ. ಆದ್ರೆ ಇವತ್ತಿನ ಟ್ರೆಂಡ್ ಪ್ರಕಾರ ಬಿಜೆಪಿ 51% ಇದ್ರೆ, ಕಾಂಗ್ರೆಸ್ 49%. ನಿನ್ನೆ ಕಾಣ್ಬೇಕಂತ ಹೇಳಿದ್ರೆ ನಿನ್ನೆ 50% ಬಿಜೆಪಿ ಇದೆ, ಕಾಂಗ್ರೆಸ್ ಕೂಡ 50% ಇದೆ. ನಿನ್ನೆ ಸಮಬಲವನ್ನ ಕಾಯ್ದುಕೊಂಡಿದ್ರು. ಆದ್ರೆ ಇವತ್ತಿನ ಟ್ರೆಂಡ್ ಚೇಂಜ್ ಆಗಿ ಹೋಗಿದೆ. ಇವತ್ತು ಬಿಜೆಪಿ ಮುನ್ನೆಲೆಯನ್ನ ಕಾಯ್ದುಕೊಂಡಿದೆ, ಆದ್ರೆ ಕಾಂಗ್ರೆಸ್ ಹಿನ್ನಡೆಯನ್ನ ಕಾಯ್ದುಕೊಂಡಿದೆ. 2% ಬಿಜೆಪಿಯಿಂದ ಕಡಿಮೆ ಇರುವಂತದ್ದು. ಕಾಂಗ್ರೆಸ್ 49 ಆದ್ರೆ ಬಿಜೆಪಿ 51%. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಣ ಯಾವ ರೀತಿಯಾಗಿ ರಣರೋಚಕವಾಗಿದೆ. ಒಂದ್ ಕಡೆ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇರುವಂತ ಜಗದೀಶ್ ಶೆಟ್ಟರ್ ಅವರು ಮುನ್ನೆಲೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಕೂಡ ಆಗಿರುವಂತ. ಹಾಗಾದ್ರೆ ನಾಳೆ ಟ್ರೆಂಡ್ ಕೂಡ ಬದಲಾವಣೆ ಆಗ್ಬಹುದು, ಸ್ವಾಭಾವಿಕ ಅದು. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ, ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಪ್ರಿಯಾಂಕ್ ಜಾರಕಿಹೊಳಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ, ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ. ನಿನ್ನೆಯ ಟ್ರೆಂಡ್ಗಿಂತ ಇವತ್ತು ಮುನ್ನೆಲೆ ಇರುವಂತದ್ದು. ಬಿಜೆಪಿ 52% ಮುನ್ನೆಲೆ ಇದ್ರೆ, ಕಾಂಗ್ರೆಸ್ 42%. ಇದು ಕೂಡ ಬಹಳ ಪೈಪೋಟಿ ಕಣ. ನಿನ್ನೆ ಇದೇ ಟ್ರೆಂಡ್ 48 ಇದು ನೋಡಿ, ಬಿಜೆಪಿ 48 ಇದ್ದಿತ್ತು, ಆದ್ರೆ ಇವತ್ತು ಬಿಜೆಪಿ ಜಾಸ್ತಿ ಆಗಿದೆ, ಕಾಂಗ್ರೆಸ್ ಕಡಿಮೆ ಆಗಿದೆ. ನಿನ್ನೆ 52 ಕಾಂಗ್ರೆಸ್ ಇದ್ದಿತ್ತು, ಇವತ್ತು 52 ಬಿಜೆಪಿ ಆಗಿದೆ. ಉಲ್ಟಾ ಪುಲ್ಟಾ ಆಗಿದೆ. 2 ಕ್ಷೇತ್ರ ಕೂಡ ಉಲ್ಟಾ ಪುಲ್ಟಾ ಆಗಿದೆ. ಬಿಜೆಪಿ 52 ಆದ್ರೆ ಕಾಂಗ್ರೆಸ್ 42. ಬಹಳ ಪ್ರಬಲವಾದ ಕ್ಷೇತ್ರ. ಇನ್ನೊಂದು ಕಡೆ ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಕೊಪ್ಪಳ.
ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಬಸವರಾಜ್ ಕೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ, ಕಾಂಗ್ರೆಸ್ನಿಂದ ರಾಜಶೇಖರ ಹಿಟ್ನಾಳ್ ಅವರು. ನಿನ್ನೆಯ ಇದಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇವತ್ತಿನ ಟ್ರೆಂಡ್ 45% ಬಿಜೆಪಿ ಇದ್ರೆ, ಕಾಂಗ್ರೆಸ್ ಇವತ್ತಿನ ಟ್ರೆಂಡ್ 55% ಇದೆ. ಅದಕ್ಕೆ ಹೇಳ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲೇ, ಕಾಂಗ್ರೆಸ್ ಒಂದಿಷ್ಟು ಮುನ್ನೆಲೆಯನ್ನ ಪಡ್ಕೊಳ್ತಾ ಇದೆ, ಹಾಗೆ ಬಿಜೆಪಿ ಹಿನ್ನೆಲೆಗೆ ಹೋಗ್ತಾ ಇದೆ. ಕೊಪ್ಪಳದಲ್ಲಿ 45% ಇದೆ ಬಿಜೆಪಿ, ಆದ್ರೆ ಕಾಂಗ್ರೆಸ್ ಇವತ್ತು 55%. ನೆಕ್ಸ್ಟ್ ಅತಿ ದೊಡ್ಡ ಒಂಥರ ಪೈಪೋಟಿ ಕ್ಷೇತ್ರ ಗಣಿನಾಡು. ಬಳ್ಳಾರಿ ಲೋಕಸಭಾ ಕ್ಷೇತ್ರ ಯಾವ ರೀತಿ ಆಗಿದೆ, ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಶ್ರೀರಾಮುಲು ಅವರಿಗೆ ವರ್ಚಸ್ಸು ಇದೆ, ಹಾಗೆ ಪ್ರತಿಷ್ಠೆಯ ಕಣ ಕೂಡ ಹೌದು. ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸೋತಿದ್ರು. ಈಗ MP ಕಂಟೆಸ್ಟ್ ಮಾಡ್ತಾ ಇದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಮುಂದ್ಗಡೆ ಇದ್ದಾರೆ. ಈಗ ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಮುಂದ್ಗಡೆ ಇದ್ದಾರೆ. ಬಟ್ ಇದು ಚೇಂಜಸ್ ಆಗ್ಬಹುದು. ಚೇಂಜಸ್ ಕಾರಣ ಒಂದು ಪವನ್ ಕಲ್ಯಾಣ್ ಅವರು ಕೂಡ ಆ ಗಡಿ ಭಾಗದಲ್ಲಿ ಬಂದು ಒಂದು ಮತ ಪ್ರಚಾರವನ್ನು ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಚೇಂಜಸ್ ಆಗ್ಬೋದು. ಸ್ಟಾರ್ ಪ್ರಚಾರಕರು ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಮತ ಬ್ಯಾಂಕ್ ಕೂಡ ಉಲ್ಟಾ ಪುಲ್ಟಾ ಆಗ್ಬಹುದು, ಹೇಳೋಕ್ಕಾಗಲ್ಲ. ಬಟ್ ಇವತ್ತಿನ ಟ್ರೆಂಡ್ ನಾವು ಹೇಳ್ತಾ ಇರುವಂತದ್ದು ಬಿಜೆಪಿ 48% ಆದ್ರೆ ಕಾಂಗ್ರೆಸ್ 52% ಮುನ್ನಡೆ ಇರುವಂತ ತುಕಾರಾಮ್ ಅವರು. ನೆಕ್ಸ್ಟ್ ಹಾವೇರಿ ಲೋಕಸಭಾ ಕ್ಷೇತ್ರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.